ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಾಗಿದೆ ಅಮೆರಿಕದ ವಿಮಾನಗಳ ಹಾರಾಟ. ಅಮೆರಿಕದ ವಾಯು ಸೇನೆಯಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ಯುದ್ಧ ಸಾಮಗ್ರಿಯನ್ನ ರವಾನೆ ಮಾಡಿದ್ದಾರೆ ಎನ್ನುವಂತಹ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಆದ್ರೆ ಕಳಿಸ್ಕೊಟ್ಟಿದ್ದಾರಾ ಇಲ್ಲ, ಯಾಕಂತಂದ್ರೆ ಮತ್ತೇನಾದ್ರೂ ಈ ಒಂದು ಸಂಧಾನ ಸಭೆಯಲ್ಲಿಗೆ ನಿಲ್ಲಿಸ್ಬಿಟ್ರೆ, ನಿಂತೋಗ್ಬಿಟ್ರೆ, ವಿಫಲ ಆಗಿ ಹೋಗ್ಬಿಟ್ರೆ ಅಗೇನ್ ಮತ್ತೆ ಯುದ್ಧವನ್ನು ಆರಂಭ ಮಾಡಬೇಕಲ್ಲ. ಅದಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಅಮೆರಿಕ ಯುದ್ಧ ಸಾಮಗ್ರಿ ರವಾನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅದಕ್ಕೆ ಇರಾನ್ ಹೇಳ್ಬಿಟ್ಟಿದೆ, ಒಂದು ವೇಳೆ ಏನಾದರೂ ಮತ್ತೆ ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಖಂಡಿತವಾಗ್ಲೂ ಸಹಿಸಲ್ಲ ಅಂತ ಹೇಳಿ ನೇರಾನೇರವಾಗಿ ವಾರ್ನಿಂಗ್ ಕೊಟ್ಟುಬಿಟ್ಟಿದೆ. ಅದರ ಮಧ್ಯೆ ಈಗ ವಿಮಾನ ಹಾರಾಟ ಮಾಡ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲಕ್ಕೇಡು ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ವಿಮಾನದಲ್ಲಿ ಏನಾದರೂ ಯುದ್ಧ ಸಾಮಗ್ರಿಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆನಾ? ಇವತ್ತಿನ ಸಂಧಾನ ಸಭೆ ವಿಫಲ ಆದರೆ ತದಕ್ಷಣವಾಗಿ ಯುದ್ಧವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಅಮೆರಿಕಾಗೆ ಇದೆನಾ ಇಲ್ವಾ ಗೊತ್ತಿಲ್ಲ. ಈಗ ಅಮೆರಿಕದ ವಾಯುಸೇನೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ಕೂಡ ಪ್ರಾರಂಭ ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ವಿಮಾನಗಳು ಹಾರಾಟ ಮಾಡ್ತಾ ಇದ್ದಾವೆ. ಇದರಿಂದ ಇರಾನ್ ಕೂಡ ಗಮನಿಸ್ತಾ ಇದೆ. ಈಗಾಗಲೇ ಹಿಟ್ ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿದೆ, ಎಲ್ಲೆಲ್ಲಿ ನೆಕ್ಸ್ಟ್ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ. ಮತ್ತೇನಾದರೂ ಅವರು ದಾಳಿ ಮಾಡೋದಕ್ಕೆ ಮುಂದಾಗ್ಬಿಟ್ರೆ ಈ ಕುವೈತ್ ಆಗಿರ್ಬೋದು, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರ್ಬೋದು, ಎಲ್ಲೆಲ್ಲಿ ಅಮೆರಿಕ ಈ ಸೇನಾ ನೌಕಾಪಡೆ ಇದಾವಲ್ಲ ಅದನ್ನೇ ಗುರಿಯಾಗಿಸಿಕೊಂಡು ಈಗ ದಾಳಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ ಇರಾನ್ನವರದು. ಒಂದು ವೇಳೆ ಏನಾದರೂ ಶಾಂತಿ ಸಂಧಾನ ಸಭೆ ಇವತ್ತು ವಿಫಲ ಆಯಿತು ಅಂತಂದ್ರೆ ಇವರು ಮತ್ತೆ ಮೆಟ್ಟಿ ನಿಂತು ಬಿಡ್ತಾರೆ. ಮತ್ತೆ ನಿರಂತರವಾಗಿ ದಾಳಿ ಮಾಡುವಂತಹ ಪರಿಣಾಮದಿಂದಾಗಿ ಈಗ ಇರಾನ್ ಕೂಡ ಎಚ್ಚೆತ್ತುಕೊಂಡು ಬಿಟ್ಟಿದೆ. ಈಗ ಸಾಮಗ್ರಿಗಳನ್ನ ವಿಮಾನದಲ್ಲಿ ಹಾರಾಟ ಸಾಮಗ್ರಿಗಳನ್ನ ರವಾನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಶಂಕೆ ಈಗ